ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಏನನ್ನ ಪ್ರೀತಿಸಿದ್ ನೀವು? ನನ್ ವಿದ್ಯೆನ, ನನ್ ಬುದ್ಧಿನ, ನನ್ ರೂಪನ ಅಥವಾ ನನ್ ವ್ಯಕ್ತಿತ್ವನ ಏನನ್ನ ಪ್ರೀತಿಸಿದ್ದು? ಬಿಡಿ ಬಿಡಿಯಾಗಿ ನೀವು ನನ್ ಪ್ರೀತಿಸಿರಬಹುದು, ಆದ್ರೆ ನಾನಿರೋದು ಇಡಿಯಾಗಿ. ಈ ಸುಂದರ ರೂಪ, ಮೈ ಬರೆಸುವ ವ್ಯಕ್ತಿತ್ವದೊಡನೆ ಮಗು ಆಗತ್ತೂ ಒಂದಿದೆ. ಈ ರೂಪ ಹಾಳಾಗೋಗಿದೆ, ಮಗು ಆಗದ ಮೂಲ ಹಾಗೆ ಉಳಿದಿದೆ. ಈಗ ನಾನ್ ನಿಮ್ಗೆ ಬೇಡ ಅದೇ ಅಲ್ವಾ? ಐ ಆಮ್ ಸಾರಿ. ನಾನು ಅಂದ್ರೆ ಬರೀ ನಾನಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ. ನನಗೆ ಮಕ್ಳು ಇಷ್ಟ ಬೇಕು, ಆದ್ರೆ ಸ್ವಂತದ್ದೇ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಐ ಡೋಂಟ್ ನೋ. ಪ್ರೀತಿ 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 ಅಂತ ಅಲಿತಿರ್ಬೇಕಾದ್ರೆ ಒಂದ್ ಪ್ರಶ್ನೆ ಕೇಳ್ಬೋದಿತ್ತಲ್ವಾ? ಹತ್ತೆ ಇರೋದಾದ್ರೆ ಸರಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬೋದಿತ್ತಲ್ವಾ? ನೀವ್ ಇಷ್ಟಪಡೋದು ಹೇರೋದನ್ನ, ಅಲ್ಲದನ್ನ ಅಲ್ಲ ಅಂತ ಹೇಳ್ಬೋದಿತ್ತಲ್ವಾ? ಸೋಪಗ ನಿಲ್ಲು, ನಿಂಗೊಂದ್ ಮಾತಿದೆ. ಮಕ್ಕಳಾಗಿಲ್ಲ, ನಿನಗಾಗಿಲ್ವೋ ನನ್ಗಾಗಿಲ್ವೋ, ಬೀಜ ಮೊಳೆದಿತ್ತು, ಗಿಡವಾಗಿ ರೂಪುಗೊಂಡಿತ್ತು, ಬೇರು ಬಿಡಬಹುದಿತ್ತು, ಹೆಮ್ಮರವಾಗಿ ಬೆಳಿಬಹುದಿತ್ತು. ನಾನು ಸಹಕರಿಸಿದೆ, ಆದ್ರೆ ಅದು ಬೆಳಿಲಿಲ್ಲ. ಅದೇನು ನೆಲದ್ದೇ ಸಮಸ್ಯೆನಾ? ಬೀಜನ ಉಳಿದಿರ್ಬಹುದು. ದಕ್ಷಿಣದಲ್ಲಿ ಒಂದು ದೇವಸ್ಥಾನ ಇದೆಯಂತೆ, ದೇವಿಯ ಆವಾಸ ಸ್ಥಾನ. ಕಾಮನ ಹುಣ್ಣಿಮೆ ರಾತ್ರಿ ಇಡೀ ರಾತ್ರಿ ಎಲ್ಲ ಅಲ್ಲಿ ಜಾತ್ರೆ ನಡೆಯುತ್ತಂತೆ. ಮಕ್ಕಳಾಗದೆ ಇರೋ ಹೆಣ್ಮಕ್ಳು ಒಂಟಿಯಾಗಿ ಜಾತ್ರೆ ಹೋಗ್ತಾರಂತೆ. ವಯಸ್ಸಿನ ಹುಡುಗರು ಏಳಿಗೆ ಕೇಳಕ್ ಬರ್ತಾರಂತೆ, ಕಾಮಂಗೇಳಿಗೆ. ನೀವು ಬೇಕಾದವ್ರನ್ನ ಆಯ್ಕೆ ಮಾಡ್ಕೋಬಹುದು, ಇಡೀ ರಾತ್ರಿ ಎಲ್ಲ ಅವ್ರ ಜೊತೆ ಕಾಲ ಕಳಿಬಹುದು, ಬೆಳಗಾಗುವಕ್ಕೆ ಊರ್ ಸೇರ್ಕೋಬಹುದು. ಆ ದೇವಿಯ ಮಹಾತ್ಮೆ ಎಂತದ್ದು ಅಂದ್ರೆ ಬಸರು ನಿಶ್ಚಿತ. ಹೋಗ್ಲಾ? ಪುಟ್ಟ ಎಲ್ಲಾ ಹೆಣ್ಮಕ್ಳು ದೇವತೆಯರೇ, ನೀವು ದೇವರಾಗಿ. ನೀವು ಸೈತಾನರಾದ್ರೆ ನಾವು ದೆವ್ವಗಳಾಗ್ಬೇಕಾಗತ್ತೆ, ಹುಷಾರ.